ನಮಸ್ಕಾರ ವೀಕ್ಷಕರೇ, ನಮ್ಮೂರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ, ಇಬ್ಬರು ಅದ್ಭುತವಾಗಿರತಕ್ಕಂಥ ಪವರ್ ಲಿಫ್ಟರ್ಸ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಜಿಲ್ಲೆಯನ್ನ, ನಮ್ಮ ಸ್ಮಾರ್ಟ್ ಸಿಟಿ ದಾವಣಗೆರೆಯನ್ನ ಇವತ್ತು ಜಗತ್ತಿಗೆ ಪರಿಚಯಿಸಿದ್ದಾರೆ. ಸಾಧನೆ ಅನ್ನೋದು ಯಾರಪ್ಪನ ಮನೆಯ ಸೊತ್ತಲ್ಲ. ಸಾಧಕನಾಗಲು ಶ್ರಮವಿದ್ರೆ ಸಾಲದು, ಸಾಧಿಸುವ ಛಲ ಇರಬೇಕು. ಪ್ರತಿಭೆ ಮತ್ತು ಶ್ರಮಗಳಿದ್ರೆ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದಂತೆ. ಶಕ್ತಿ ಕ್ರೀಡೆಯಲ್ಲಿ ಒಂದಾಗಿರುವ ಪವರ್ ಲಿಫ್ಟಿಂಗ್ ನಲ್ಲಿ ನಮ್ಮ ಹೆಮ್ಮೆಯ ದಾವಣಗೆರೆಯ ಇಬ್ಬರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೋಸ್ಕರ. ದಾವಣಗೆರೆಯ ಸೈಕಲ್ ಶಾಪ್ನಲ್ಲಿ ಪಂಚರ್ ಹಾಕುತ್ತಿದ್ದವರ ಮಗ ಅಪ್ಪನ ಜೊತೆ ತಾನು ಸೈಕಲ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಬಿಡುವಿನ ಸಮಯದಲ್ಲಿ ಜಿಮ್ ತರಬೇತಿಗೆ ಹೋಗುತ್ತಿದ್ದರು. ತನ್ನ 14ನೇ ವಯಸ್ಸಿನಲ್ಲೇ ಪವರ್ ಲಿಫ್ಟಿಂಗ್ ಮಾಡಿ ಇಡೀ ಕರ್ನಾಟಕವೇ ಒಮ್ಮೆ ದಾವಣಗೆರೆಯತ್ತ ನೋಡುವಂತೆ ಮಾಡಿದ್ದಾರೆ ನಮ್ಮ ದಾವಣಗೆರೆಯ ಪೋರಾ ಪ್ರೇಮ್ ಕುಮಾರ್. ಮೂರ್ತಿ ಮತ್ತು ಮಂಜುಳಾಬಾಯಿ ಅವರ ಮಗ ಪ್ರೇಮ್ ಕುಮಾರ್ ತನ್ನ ಅಣ್ಣನ ಜೊತೆಗೆ ಜಿಮ್ಗೆ ಬರುತ್ತಿದ್ದರು. ತಮಗೂ ಕಲಿಯುವ ಆಸಕ್ತಿ ಉಂಟಾಗಿದ್ದು ಅವರ ತರಬೇತಿ ಮತ್ತಷ್ಟು ಜೋರಾಗಿಯೇ ನಡೆಯುತ್ತಿತ್ತು. ಪಿಯುಸಿ ಮುಗಿಸಿದ ಪ್ರೇಮ್ ಕುಮಾರ್ ಮುಂದಿನ ಓದಿಗೆ ತಿಲಾಂಜಲಿ ಇಟ್ಟು ತಮ್ಮ ಗಮನವನ್ನು ಪವರ್ ಲಿಫ್ಟಿಂಗ್ ಕಡೆ ಹರಿಬಿಟ್ಟರು. ಜಿಮ್ ಮಾಡುತ್ತಿದ್ದ ಇವರಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬುದಾಗಿ ಮನ ಸದಾ ಹಂಬಲಿಸುತ್ತಿತ್ತು. 22 ವರ್ಷದ ಯುವಕ ಜೂನಿಯರ್ ಪವರ್ ಲಿಫ್ಟರ್ ಆಗಿದ್ದಾನೆ. ನಾವು ತುಂಬ ಕಷ್ಟದಿಂದ ನಾನು ಬಂದಿರೋದು. ಫಸ್ಟಿಗೆ ನಮ್ಮ ತಂದೆ ಸೈಕಲ್ ಶಾಪ್ ಇಟ್ಕೊಂಡಿದ್ದಾರೆ. ಮನೆಯಲ್ಲಿ ಅದರಿಂದನೇ ಜೀವನ ನಡಿಬೇಕಿತ್ತು. ನಂತರ ನಾನು ಜಿಮ್ಮಿಗೆ ಸೇರ್ಕೊಂಡೆ. ನಮ್ಮ ಗುರುಗಳಾದವ್ರು ನಾಗಣ್ಣ ಅಂತಿದ್ದಾರೆ, ಅವರಿಂದ ನಾನು ತುಂಬ ಮೇಲೆ ಬೆಳೆದೆ. ನಾನು ಈ ಪವರ್ ಲಿಫ್ಟಿಂಗ್ ಬಗ್ಗೆ ನನಗೆ ತುಂಬ ಏನು ಅಷ್ಟು ಸ್ಟಾರ್ಟಿಂಗ್ ಬಂದ ನನಗೆ ಗೊತ್ತಿದ್ದಿಲ್ಲ. ನಾನು 2014ರಲ್ಲಿ ಜಿ ಬಂದ ನನಗೆ ಸ್ಟೇಟ್ ಕಾಂಪಿಟೇಷನ್ಗೆ ಅಂತ ಕರ್ಕೊಂಡೋಗಿ ನಮ್ಮ ನಾಗಣ್ಣವ್ರು, ಅಲ್ಲಿದ್ದ ನಾನು ಮೇಲೆ ಬೆಳ್ಕೊಂತ ಬಂದೆ. ನಾನು
ಇಲ್ಲಿ ಮಟ್ಟ ಬರ್ಬೇಕಂದ್ರೆ ಕಾರಣನೂ ಅವರೇ ನನಗೆ. ನಾನು ಈ ಕೆಲಸದಲ್ಲಿ ಇದ್ದೀನಿ ಅಂದ್ರೂ ನಮ್ಮ ನಾಗಣ್ಣರೇ ಕಾರಣ. ಈ ಜಿಮ್ ಕೋಚ್, ನಮ್ಮ ಕೋಚ್ ಅಂದ್ರೆ ನಮ್ಮ ಗುರುಗಳು ಅಂತ ನಾವು ತುಂಬ ಇದರಿಂದ ಕರಿತೀವಿ ಅವರಿಗೆ. 2015ರಲ್ಲಿ ನಾನು ಕಾಂಪಿಟೇಷನ್ ಮಾಡಿದೆ. ಆ ಸರ್ಟಿಫಿಕೇಟಿಂದ ನನಗೆ 2015ರಲ್ಲಿ ಜಾಬ್ ಆಯಿತು. ಸ್ಪೋರ್ಟ್ಸ್ ಕೋಟಾದಲ್ಲಿ ನನಗೆ ಆಯ್ಕೆ ಮಾಡಿದರು. ಈಗ ನಾನು 3 ವರ್ಷ ಆಯ್ತು ನಾನು ಸ್ಪೋರ್ಟ್ಸ್ ಕೋಟಾದಿಲ್ಲ ಆಯ್ಕೆ ಆಗಿ ಜಾಬ್ ಆಗಿ. ಈಗ ನಾನು ದುಬೈಯಲ್ಲಿ ನಮ್ಮ ಇದೇ ತಿಂಗಳು ಮಾರ್ಚಲ್ಲಿ ರಾಂಚಿಲಿ ನಡೆದಿದ್ದು ನ್ಯಾಷನಲ್ ಕಾಂಪಿಟೇಷನಲ್ಲಿ ನನ್ನ ಪ್ರಥಮ ಸ್ಥಾನ ಆಯಿತು. ಅದಾದಮೇಲೆ ನನಗೆ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಕೊಟ್ಟಿದ್ದಾರೆ ದುಬೈಯಲ್ಲಿ. ಈಗ ದುಬೈ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಜಿಮ್ಮಲ್ಲಿ. ಯಾವುದೇ ರೀತಿಯ ಸಹಾಯ ಆಗಿಲ್ಲ ನಮಗೆ ಸರ್ಕಾರದಿಂದ. ಯಾರೇ ಆಗಲಿ 1 ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ ನಮಗೆ. ನಮ್ಮ ಓನ್ ಇದರಿಂದನೇ ನಾವು ಹೋಗ್ತಾ ಇರೋದು. ಯಾರೇನು ದುಡ್ಡು ಕೊಟ್ಟಿಲ್ಲ ನಮಗೆ. ದಿನ ನಾನ್ ವೆಜ್ ತಿಂತೀವಿ. ಮೊಟ್ಟೆ ದಿನಕ್ಕೆ ಒಂದು 10 ಮೊಟ್ಟೆ ತಿಂತೀವಿ. ಚಪಾತಿ ಮತ್ತು ರೈಸ್ ತುಂಬ ಕಡಿಮೆ ತಿಂತೀವಿ. ದಿನಕ್ಕೆ ಒಂದು ಒಂದು kg ಅಷ್ಟು ಚಿಕನ್ ತಿಂತೀವಿ. ಡೈಲಿ ಹಾಲು ಕುಡಿತೀವಿ ಮತ್ತು ಬೆಳಗ್ಗೆ. ದೇವರಮನಿ ನಾಗರಾಜ್ ಅವರ ಮಾರ್ಗದರ್ಶನದ ಮೇರೆಗೆ ಮಂಗಳೂರು ಅಸೋಸಿಯೇಷನ್ನಲ್ಲಿ ಭಾಗವಹಿಸಿ ಕರ್ನಾಟಕವನ್ನು ಪ್ರತಿನಿಧಿಸಿದರು. ನಂತರ ಅವರು ಭಾಗವಹಿಸಿದ ಪ್ರತಿಯೊಂದು ಕ್ರೀಡೆಯಲ್ಲೂ ವಿಜಯಲಕ್ಷ್ಮಿ ಒಲಿದಳು. ಇವರು ಭಾಗವಹಿಸಿದ ಸುಮಾರು 8 ಕ್ರೀಡೆಗಳಲ್ಲೂ ಪ್ರಥಮ ಸ್ಥಾನ ಗಳಿಸಿ ತಮ್ಮ ಸಾಧನೆ ಮೆರೆದಿದ್ದಾರೆ. ಎರಡು 2014ರಿಂದ ರೀ ಇದಕ್ಕೆ ಮಂಗಳೂರಿಗೆ ಕರ್ಕೊಂಡು ಹೋಗಿದ್ವಿ ರೀ. ಅಲ್ಲಿದ್ದ ನಾವು ಹಂಗೆ ಬೆಳ್ಕೊಂತ ಹೋದೆವು ರೀ. ಅಲ್ಲಿ ಸೆಲೆಕ್ಷನ್ ಆಗಿತ್ತು. ಅವನಿಗೆ ಕಳ್ಸೋಕ್ಕೆ ಯಾರಿಗೂ ಇಷ್ಟ ಇದ್ದಿದ್ದಿಲ್ಲ. ನಾನೇ ಅವ್ರ ತಂದೆ ತಾಯಿಗೆ ಹೋಗಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಜಮ್ಮು ಕಾಶ್ಮೀರ ಕರ್ಕೊಂಡು ಹೋದೆ. ಅಲ್ಲಿದ್ದ ತಲುಪೇಸ್ ಆಯಿತು. ತಡೆದಿದ್ದ ಆಮೇಲೆ 2015ರಲ್ಲಿ ಕಾಲ್ ಮಾಡಿದರು. ಫಾರೆಸ್ಟಲ್ಲಿ ಜಾಬ್ ಆಯಿತು ಅವನಿಗೆ. ನಾವು ಕಾಂಪಿಟೇಷನ್ ಮಾಡಿರೋದ್ರಿಂದ ಜಾಬ್ ಆಯಿತು ಅವನಿಗೆ. ಈಗ ಫಾರೆಸ್ಟಲ್ಲಿ ಜಾಬಲ್ಲಿದ್ದಾನೆ ಅವನು. ಪವರ್ ಲಿಫ್ಟಿಂಗ್ ಅಂದ್ರೆ ಸುಮ್ಮನೆ ಯಾರು ಬೇಕಾದರೂ ಭಾಗವಹಿಸುವ ಕ್ರೀಡೆಯಲ್ಲ. ಅದರ ಹಿಂದೆ ಸತತ ಪರಿಶ್ರಮವಿರಬೇಕು. ಸುಮಾರು 2 ರಿಂದ 3 ವರ್ಷ ಜಿಮ್ನಲ್ಲಿ ತರಬೇತಿ ಪಡೆಯುವುದು ಸೂಕ್ತ. ಪ್ರತಿದಿನ ಅಭ್ಯಾಸ ಇರಲೇಬೇಕು. ನಮ್ಮ ಗುರಿ ಸಾಧಿಸುತ್ತೇವೆಂಬ ಛಲವಿದ್ದರೆ ಮಾತ್ರ ಗೆಲುವು ನಮ್ಮದಾಗುವುದು. ಊಟೋಪಚಾರದಲ್ಲೂ ಕಟ್ಟುನಿಟ್ಟಾಗಿರಬೇಕು. ಎಲ್ಲಾ ರೀತಿಯ ಆಹಾರವನ್ನು ಇವರು ಸೇವಿಸಬಹುದು. ಅನ್ನವನ್ನ ಸ್ವಲ್ಪ ಸೇವಿಸಬೇಕು. ಪ್ರತಿದಿನ ಮಾಂಸಾಹಾರವನ್ನು ಸೇವಿಸಬೇಕು. ಒಂದು ದಿನಕ್ಕೆ 1 kgಯಷ್ಟು ಮಾಂಸಾಹಾರವನ್ನು ಜೀರ್ಣಿಸುವ ಸಾಮರ್ಥ್ಯವಿರಬೇಕು. ಜೊತೆಗೆ ಪ್ರತಿದಿನ 10 ಬೇಯಿಸಿದ ಮೊಟ್ಟೆಗಳನ್ನ ಸೇವಿಸುವುದು ಒಳ್ಳೆಯದು. ಅಷ್ಟೇ ಅಲ್ಲದೆ 1 ಲೋಟ ಹಾಲು ಸೇವಿಸಲೇಬೇಕು. ಏಕೆಂದರೆ ಈ ಎಲ್ಲ ಆಹಾರಗಳಲ್ಲೂ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತದೆ. ಇದು ನಮ್ಮ ಜೀವಕೋಶಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.
ದೇಹ ತೂಕದ ಅನುಗುಣವಾಗಿ ಪವರ್ ಲಿಫ್ಟ್ ಅನ್ನ ವಿಭಾಗಿಸಲಾಗುತ್ತದೆ. 50 ರಿಂದ 69 ಕೆಜಿ, 69 ರಿಂದ 83 ಕೆಜಿ, 83 ರಿಂದ 93 ಕೆಜಿ, 105 ಕೆಜಿಯಿಂದ 120 ಕೆಜಿ ಹಾಗೂ 120ಕ್ಕಿಂತ ಅಧಿಕ ತೂಕ ಇರುವವರನ್ನು ಒಂದು ವಿಭಾಗವನ್ನಾಗಿ ವಿಂಗಡಿಸಲಾಗಿದೆ. ಈ ಪವರ್ ಲಿಫ್ಟಿಂಗ್ ತನ್ನದೇ ಆದ ವಯೋಮಿತಿಯನ್ನು ಹೊಂದಿದೆ. 15 ರಿಂದ 18 ವರ್ಷ ವಯಸ್ಸಿನವರನ್ನು ಉಪ ಜೂನಿಯರ್, 19 ರಿಂದ 23 ವಯೋಮಿತಿಯವರನ್ನು ಜೂನಿಯರ್ ಹಾಗೂ 40 ವರ್ಷಕ್ಕಿಂತ ಮೇಲ್ಪಟ್ಟವರನ್ನು ಮಾಸ್ಟರ್ಸ್ ಎಂದು ಕರೆಯಲಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಭಾಗವಹಿಸುವ ಮೊದಲು ಅನೇಕ ಮಜಲುಗಳನ್ನು ದಾಟಲೇಬೇಕು. ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಅಥವಾ ದ್ವಿತೀಯ ಸ್ಥಾನ ಗಳಿಸಿದವರನ್ನು ಮಾತ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಮಾಡಲಾಗುತ್ತದೆ. 2014ರಂದು ಜಮ್ಮು ಕಾಶ್ಮೀರದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಭಾಗವಹಿಸಿದ ಪ್ರೇಮ್ ಕುಮಾರ್ ತೃತೀಯ ಸ್ಥಾನವನ್ನು ಪಡೆದು ಭಾರತ ಮಾತೆಯ ಕೊರಳಿಗೆ ಮತ್ತೊಂದು ಪದಕವನ್ನಿಟ್ಟರು. ಇವರ ಈ ಸಾಧನೆಯನ್ನು ಮೆಚ್ಚಿದ ಸರ್ಕಾರ ಅರಣ್ಯ ಇಲಾಖೆಯಲ್ಲಿ ಒಂದು ಕೆಲಸವನ್ನು ನೀಡಿ ದೇಶ ಸೇವೆ ಮಾಡಲು ಅನುವು ಮಾಡಿಕೊಟ್ಟಿದೆ. 5 ರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿದ ಇವರು ಜಮ್ಮು ಕಾಶ್ಮೀರ, ರಾಂಚಿ, ಹೈದರಾಬಾದ್ ಹಾಗೂ 3 ಸಲ ದೆಹಲಿಯಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಮಟ್ಟದ ಗೆಲುವನ್ನು ತಮ್ಮದಾಗಿಸಿಕೊಂಡಿದ್ದರು. ಪವರ್ ಲಿಫ್ಟಿಂಗ್ ಸಾಮಾನ್ಯ ದಿನಗಳಲ್ಲಿ ಅಭ್ಯಾಸ ಸ್ವಲ್ಪ ಕಡಿಮೆಯಾಗಿಯೇ ಇರುತ್ತದೆ. ಸ್ಪರ್ಧೆ ನಿಗದಿಯಾದಾಗಿನಿಂದ ಅಭ್ಯಾಸ ಜೋರಾಗಿ ನಡೆಯುತ್ತಿರುತ್ತದೆ. ಪ್ರೇಮ್ ಕುಮಾರ್ ಸುಮಾರು 15 ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲೂ ಸೋಲನ್ನೇ ನೋಡಿಲ್ಲ ಈ ಕ್ರೀಡಾಪಟು. ಇವರು ತಮ್ಮ ಚೊಚ್ಚಲ ಪ್ರಯತ್ನದಲ್ಲೇ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಮಂಗಳೂರು ಅಸೋಸಿಯೇಷನ್ ವತಿಯಿಂದ ಭಾಗವಹಿಸಿ ಗೆಲುವಿನ ಗುರಿಯನ್ನ ತಲುಪಿದರು. ಅಲ್ಲಿಂದ ತಮ್ಮ ಪವರ್ ಲಿಫ್ಟಿಂಗ್ ಕ್ರೀಡೆಗೆ ಅಡಿಪಾಯ ಹಾಕಿದರು. ಬೆಂಗಳೂರಿನಲ್ಲಿ ನಡೆದ ಪವರ್ ಲಿಫ್ಟಿಂಗ್ ನಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಇವರು 2018ರ ರಾಂಚಿಯಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲೂ ಪ್ರಥಮ ಸ್ಥಾನ ಗಳಿಸಿ ಇಂದು ಅಂತಾರಾಷ್ಟ್ರೀಯ ಮಟ್ಟದ ದುಬೈನಲ್ಲಿ ನಡೆಯಲಿರುವ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಎಂದಿಗೂ ಪವರ್ ಲಿಫ್ಟಿಂಗ್ ನಲ್ಲಿ ಸೋಲನ್ನೇ ನೋಡದ ವ್ಯಕ್ತಿ ಈ ಪ್ರೇಮ್ ಕುಮಾರ್. ದಾವಣಗೆರೆ ಜನತೆಗೆ ಇದೊಂದು ಸಂತಸದ ವಿಷಯ. ಪ್ರೇಮ್ ಕುಮಾರ್ ಹಲವು ಬಿರುದುಗಳನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಕುಸ್ತಿಯಲ್ಲಿ ಸಾಧನೆ ಮಾಡಿರುವ ಇವರಿಗೆ ಕರ್ನಾಟಕ ಉದಯ, ಕರ್ನಾಟಕ ಕೇಸರಿ, ಕರ್ನಾಟಕ ಅರ್ಜುನ, ಮಲೆನಾಡು ಶ್ರೀ ಹೀಗೆ ಅನೇಕ ಬಿರುದುಗಳು ದೊರಕಿವೆ. ಪವರ್ ಲಿಫ್ಟಿಂಗ್ ಮಾತ್ರವಲ್ಲದೆ ಕುಸ್ತಿ, ತೂಕ ಎತ್ತುವುದು, ಪಂಜಾ ಕುಸ್ತಿ ಹೀಗೆ ಇನ್ನೂ ಹಲವು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಹೆಮ್ಮೆಯ ದಾವಣಗೆರೆ ಯುವಕ ಇಂದು ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಆಯ್ಕೆಯಾಗಿ ದಾವಣಗೆರೆಗೆ ಇನ್ನಷ್ಟು ಮೆರುಗು ತಂದಿದ್ದಾರೆ ಪ್ರೇಮ್ ಕುಮಾರ್. ತನ್ನ ಶಿಷ್ಯನಿಂದ ತಾನು ಪವರ್ ಲಿಫ್ಟಿಂಗ್ ಅಭ್ಯಾಸವನ್ನು ಕಲಿತು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಪ್ರೇಮ್ ಕುಮಾರ್ ಅವರ ಗುರುಗಳ ಬಗ್ಗೆ ತಿಳಿಯೋಣ ಒಂದು ಬ್ರೇಕ್ ನಂತರ. ಸ್ಥಳೀಯ ಕೇಬಲ್ ವಾಹಿನಿಗಳ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಭಿನ್ನ, ವಿನೂತನ, ವಿಶಿಷ್ಟ ಪ್ರಯೋಗ ಈಗ ನಿಮ್ಮ ಸಾಕ್ಷಿ ಟಿವಿ ಕನ್ನಡದಲ್ಲಿ. ಇಲ್ಲಿದೆ ಪ್ರತಿಭಾನ್ವಿತರಿಗೆ ಸದಾವಕಾಶಗಳ ಹೆಬ್ಬಾಗಿಲು. ಜೀವನದಲ್ಲಿ ಬರೋ ಸಾವಿರಾರು ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇಲ್ಲದೆ ಇರಬಹುದು, ಆದ್ರೆ ನಾನ್ ಕೇಳೋ ಕೆಲವೇ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ನಿಮ್ಮ ಲೈಫೇ ಬದಲಾಗುತ್ತೆ. ಇದು ಪ್ರಶ್ನೆಗಳ ಜೊತೆ ಜೀವನವನ್ನೇ ಬದಲಾಯಿಸುವ ಆಟ. ಕನ್ನಡದ ಲಕ್ಷಾಧಿಪತಿ ಶೀಘ್ರದಲ್ಲೇ ನಿರೀಕ್ಷಿಸಿ ನಿಮ್ಮ ಸಾಕ್ಷಿ ಟಿವಿ ಕನ್ನಡದಲ್ಲಿ. ವೀಕ್ಷಕರೇ, ನಮ್ಮೂರ ಸಾಧಕರು ಕಾರ್ಯಕ್ರಮಕ್ಕೆ ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಪ್ರೇಮ್ ಕುಮಾರ್ ಗುರುಗಳಾದ ದೇವರಮನಿ ನಾಗರಾಜ್ ಅವರು ತಮ್ಮ ಶಿಷ್ಯನೊಂದಿಗೆ ತಾವು ಸತತ ಅಭ್ಯಾಸ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಸತತ 22 ವರ್ಷಗಳಿಂದ ಜಿಮ್ ಅಭ್ಯಾಸದಲ್ಲಿ ತೊಡಗಿದ್ದಾರೆ ಈ ನಾಗರಾಜ್.
ಇವರು ಕೂಡ ಕುಸ್ತಿ, ಪವರ್ ಲಿಫ್ಟಿಂಗ್ ಹಾಗೂ ಪಂಜಾ ಕುಸ್ತಿಯಲ್ಲಿ ನಮ್ಮ ರಾಜ್ಯವನ್ನು ಗುರುತಿಸಿದ್ದಾರೆ. ಕೂಲಿ ಕೆಲಸ ಮಾಡುವವರ ಮಗ ಈ ನಾಗರಾಜ್ 9ನೇ ತರಗತಿಯಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಜಿಮ್ ಕಡೆ ಗಮನ ಹರಿಸಿದರು. ಅಪ್ಪ ಕುಸ್ತಿ ಆಡುವುದನ್ನ ನೋಡುತ್ತಿದ್ದ ಇವರಿಗೆ ತಾವು ಕುಸ್ತಿಪಟು ಆಗಬೇಕೆಂಬ ಹೆಬ್ಬಯಕೆ ಇತ್ತು. ಜಿಮ್ನಲ್ಲಿ ಕೆಲಸ ಮಾಡುತ್ತಿದ್ದ ಇವರು ತಮ್ಮ ಶಿಷ್ಯ ಪ್ರೇಮ್ ಕುಮಾರನಿಗೆ ಸತತ ಅಭ್ಯಾಸ ಮಾಡಿಸುತ್ತಿದ್ದರು. ಇದರಿಂದ ನಾಗರಾಜ್ ಅವರಿಗೂ ಕೂಡ ಪವರ್ ಲಿಫ್ಟ್ ತರಬೇತಿ ಸಿಕ್ಕಂತಾಯಿತು. ಇವರ ಚೊಚ್ಚಲ ಪಂದ್ಯವೆಂದರೆ ಮಂಗಳೂರು ಅಸೋಸಿಯೇಷನ್ ವತಿಯಿಂದ ನಡೆದ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಕ್ರೀಡೆ. ಇದುವರೆಗೂ ಸುಮಾರು 20 ಕ್ರೀಡೆಯಲ್ಲಿ ಭಾಗವಹಿಸಿದ ಇವರು ಹೋದಲ್ಲೆಲ್ಲ ಪ್ರಶಸ್ತಿಯನ್ನ ಬಾಚಿದ್ದಾರೆ. 2014ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ನಲ್ಲಿ 4ನೇ ಸ್ಥಾನ ಗಳಿಸಿದ್ದಾರೆ. 2016ರಲ್ಲಿ ಹಿಮಾಚಲ ಹಾಗೂ 2018ರಲ್ಲಿ ರಾಂಚಿಯಲ್ಲಿ ನಡೆದ ಕ್ರೀಡೆಯಲ್ಲೂ ಭಾಗವಹಿಸಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಪವರ್ ಲಿಫ್ಟಿಂಗ್, ಕುಸ್ತಿ ಪಂದ್ಯ, ಪಂಜಾ ಕುಸ್ತಿ ಸೇರಿದಂತೆ ಇನ್ನೂ ಅನೇಕ ಶಕ್ತಿ ಕ್ರೀಡೆಯಲ್ಲಿ ಭಾಗವಹಿಸಿರುವ ಇವರು ಸುಮಾರು 40 ಪದಕಗಳನ್ನ ಗೆದ್ದಿದ್ದಾರೆ. ಮಹಾನಗರ ಪಾಲಿಕೆ ಸದಸ್ಯರಾಗಿರುವ ಜೆಎನ್ ಶ್ರೀನಿವಾಸ್ ಕೂಡ ಪವರ್ ಲಿಫ್ಟಿಂಗ್ ತರಬೇತಿ ಪಡೆದು ಹಲವಾರು ಪ್ರಶಸ್ತಿಗಳನ್ನು ಪಡೆದು ಇಡೀ ದೇಶವೇ ಕೊಂಡಾಡುವಂತೆ ಮಾಡಿದ್ದಾರೆ. ಇವರು ನಾಗರಾಜ್ ಅವರ ಮಾರ್ಗದರ್ಶಕರು ಕೂಡ ಆಗಿದ್ದಾರೆ. ಮಂಜುನಾಥ್, ಕುಮಾರ್, ದಾದಾಫೀರ್ ಸೇರಿದಂತೆ ಮತ್ತಿತರ ಸ್ನೇಹಿತರ ತಂಡ ಈ ಕ್ರೀಡೆಗೆ ಪ್ರತಿಯೊಬ್ಬರಿಗೂ ಬೆಂಬಲವಾಗಿ ನಿಂತಿದೆ. ಪವರ್ ಲಿಫ್ಟಿಂಗ್ ನಲ್ಲಿ ಅಭ್ಯಾಸ ಮಾಡಲು ಸೂಕ್ತ ಸಾಮಗ್ರಿಗಳ ಸೌಲಭ್ಯವಿಲ್ಲ. ಇನ್ನು ನಮ್ಮ ಸರ್ಕಾರವೂ ಕೂಡ ನಮ್ಮ ಕಡೆ ಗಮನ ಹರಿಸುತ್ತಿಲ್ಲ. ಬರೀ ಪ್ರಶಸ್ತಿಗಳಿದ್ದರೆ ಮಾತ್ರ ಸಾಲದು, ನಮಗೆ ಧನ ಸಹಾಯದ ಅಗತ್ಯವೂ ಕೂಡ ಇದೆ. ಇನ್ನಾದರೂ ಸರ್ಕಾರಗಳು ನಮಗೆ ಸಹಾಯ ಹಸ್ತ ಚಾಚಬೇಕು ಎಂಬುದಾಗಿ ಕ್ರೀಡಾಪಟುಗಳು ತಮ್ಮ ಬೇಡಿಕೆಯನ್ನಿಟ್ಟರು. ಅವರಾಗಿ ಈಗ ನಾವೆಲ್ಲರೂ ಹೋಗ್ತಾ ಇದ್ದೇವ್ರಿ. ನಾನು ನನ್ನ ಶಿಷ್ಯ ಪ್ರೇಮ ಅಂತಂದೇಳಿ ಹೋಗ್ತಾ ದುಬೈ ಸೆಲೆಕ್ಷನ್ ಆಗ್ಯಾವಿ. ನಮಗಿಲ್ಲಿ ಸರ್ಕಾರದಿಂದ ಯಾವುದೇ ಸವಲತ್ತಿಲ್ಲ. ನನ್ನ ಗುರುಗಳಾದ ರಾಜಣ್ಣ ಅಂತಂದೇಳಿ ನನಗೆ ಭಾಳ ಪ್ರೋತ್ಸಾಹ ನೀಡಿ ನನಗೆ ದುಬೈಗೆ ಕಳಿಸ್ತಾ ಇದ್ದಾರೆ. ಈ ಮಟ್ಟಕ್ಕೆ ನಾನು ಬರ್ಬೇಕಂದ್ರೆ ಅವರೇ ಕಾರಣ. ನಾನು ಈ ಮಟ್ಟಕ್ಕೆ ಬರೀ ಜಿಮ್ಮಿಂದಲ್ಲ, ಬೇರೆ ಕಡೆಯಿಂದನೂ ಬರ್ಬೇಕಂದ್ರೆ ಅವರೊಬ್ಬರೇ ಕಾರಣ. ನನ್ನ ಸಹೋದರ ಇದ್ದಂಗೆ, ನನ್ನ ಆತ್ಮೀಯ ಎಲ್ಲ ಹೆಚ್ಚಿಗೆ ಹೇಳ್ಬೇಕಂದ್ರೆ ಅವರೇ ನನ್ನ ಈ ಮಟ್ಟಕ್ಕೆ ಬರೋಕ್ಕಂದ್ರೆ ಕಾರಣ. ತಮ್ಮ ಹಲವಾರು ಕಷ್ಟ ಸುಖಗಳ ನಡುವೆ ನಮ್ಮ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲು ಹೊರಟಿರುವ ಈ ಕ್ರೀಡಾಪಟುಗಳಿಗೆ ದಾವಣಗೆರೆಯ ಜನತೆ ಶುಭಾಶಯ ಹೇಗಿತ್ತು ಅನ್ನೋದನ್ನ ನೋಡೋಣ ಮತ್ತೊಂದು ಬ್ರೇಕ್ನ ಬಳಿಕ. ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸಾಕ್ಷಿ ಟಿವಿ ಕನ್ನಡ ಈಗ ಮೊಬೈಲ್ನಲ್ಲೂ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರ್ನ ಸಾಕ್ಷಿ ಟಿವಿ ಕನ್ನಡ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಸಾಕ್ಷಿ ಟಿವಿ ಕನ್ನಡವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಹೀಗೆ ಮಾಡಿ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಸಾಕ್ಷಿ ಟಿವಿ ಕನ್ನಡ ಎಂದು ಟೈಪ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳಿರಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ವೀಕ್ಷಕರೇ, ಬ್ರೇಕ್ನ ನಂತರ ನಮ್ಮೂರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಮೋಘ ಸಾಧನೆ ಮಾಡಿರುವ ಪ್ರೇಮ್ ಕುಮಾರ್ ಹಾಗೂ ದೇವರಮನಿ ನಾಗರಾಜ್ ಪವರ್ ಲಿಫ್ಟರ್ಸ್
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನ ಗುರುತಿಸಲು ಹೊರಟಿರುವ ಇವರಿಗೆ ದಾವಣಗೆರೆ ಜನತೆಯ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂತು. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ದುಬೈನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ದಾವಣಗೆರೆಯ ಪ್ರೇಮ್ ಕುಮಾರ್ ಹಾಗೂ ದೇವರಮನಿ ನಾಗರಾಜ್ ಅವರು ಭಾಗವಹಿಸಲಿದ್ದು, ಇಂದು ಹೊರಡಲು ಅಣಿಯಾಗಿರುವ ಇವರಿಗೆ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿತು. ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಜಿಮ್ಮಿಗೆ ಬಂದರೆ ತುಂಬ ಶ್ರಮಪಟ್ಟು ವರ್ಕೌಟ್ ಮಾಡ್ತಾರೆ. ಅದಕ್ಕಾಗಿ ಅವರು ದುಬೈನಲ್ಲಿ ಏಷ್ಯನ್ ಬೆಂಚ್ ಪ್ರೆಸ್ ಅಂತ ನಡೀತಿದೆ. ಅದು ರಾಂಚಿಯಲ್ಲಿ ಫಸ್ಟ್ ಪ್ಲೇಸ್, ನಮ್ಮ ನಾಗರಾಜ್ ಸರ್ದು ಸೆಕೆಂಡ್ ಪ್ಲೇಸು, ಪ್ರೇಮ್ ಕುಮಾರ್ ಅವ್ರದ್ದು ಫಸ್ಟ್ ಪ್ಲೇಸ್ ಆಗಿದೆ. ಈಗ ದುಬೈನಲ್ಲಿ ಬೆಂಚ್ ಪ್ರೆಸ್ ನಡೀತಿದೆ, ಏಷ್ಯನ್ ಬೆಂಚ್ ಪ್ರೆಸ್. ಅದಕ್ಕೆ ಸೆಲೆಕ್ಷನ್ ಆಗಿದ್ದಾರೆ ಇಬ್ಬರು. ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಇದೇ ಫಸ್ಟ್ ಟೈಮ್ ಅಂತಲ್ಲ, ಇನ್ನು ಮುಂದೆ ಭಾಳ ಇಂಟರ್ನ್ಯಾಷನಲ್ ಮಾಡಲಿ, ಕಾಮನ್ವೆಲ್ತು, ಏಷ್ಯನ್ ಬೆಂಚ್ ಎಲ್ಲ ಮಾಡಲಿ, ವಿನ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ದುಬೈಗೆ ಹೋಗಿ ನಮ್ಮ ಜಿಮ್ಮಿಂದ ಫಸ್ಟ್ ಟೈಮ್ ಸರ್. ಮೊದಲು ನಮ್ಮ ಗುರುಗಳಾದ ಸೀನಣ್ಣರು ಹೋಗಿ ಬಂದರು ಇಂಟರ್ನ್ಯಾಷನಲ್ಗೆ. ಈಗ ನಮ್ಮ ಆತ್ಮೀಯ ಗೆಳೆಯದ ಪ್ರೇಮ್ ಕುಮಾರ್ ಮತ್ತು ನಮ್ಮ ಗುರುಗಳಾದ ಪಿ ಡಿ ನಾಗರಾಜ್ ಅವರು ಹೊರಟಿದ್ದಾರೆ ಸರ್. ಅವರು ದುಬೈಯಲ್ಲಿ ಹೋಗಿ ಪ್ರಥಮ ಸ್ಥಾನ ಇಬ್ಬರು ಗೆಲ್ಲಿಸಿ ನಮ್ಮ ದಾವಣಗೆರೆ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶದ ಹೆಸರು ಕೀರ್ತಿ ತರಲಿ ಅಂತ ನಾನು ಶುಭ ಹಾರೈಸ್ತೀನಿ ಸರ್. ನಮ್ಮ ಕೊಲೀಗ್ಸ್ ಒಂದು 10 ವರ್ಷ ಆಯಿತು ನಾಗರಾಜ್ ಅಂತ ಪರಿಚಯ ಆಗಿ. ನಾವೇನು ಯಾವುದೇ ಕ್ರೀಡೆ ಭಾಗವಹಿಸಿಲ್ಲ ಇವತ್ತಿನವರೆಗೂ. ಜಿಮ್ಮಿಗೆ ಬರ್ತಾರೆ ಅನ್ನೋದು ಗೊತ್ತು, ಎಂದೂ ನೋಡಿಲ್ಲ. ಬರ್ತಾನೆ ಅವ್ರಿಗೆ ಶುಭ ಹಾರೈಸಿ ಚೆನ್ನಾಗಿ ಮಾಡಿ ಬರಲಿ ಅಂತಂದು, ಮಾಡ್ಕೊಂಬರಲಿ, ಹೋಗಿ ಬರಲಿ, ಚೆನ್ನಾಗಿ ಇದು ಮಾಡಿ ಬರಲಿ, ಅವ್ರಿಗೇನೋ ಒಂದು ಇದು ಸಿಗಲಿ ಅಂತಂದು ಚೆನ್ನಾಗಿ ಶುಭ ಹಾರೈಸಿ ಕಳಿಸ್ತೀವಿ. ನಾಗರಾಜು ಪ್ರೇಮ್ ಅಂತ ದುಬೈಗೆ ಹೊಂಟಿದ್ದಾರೆ, ಅವ್ರಿಗೆ ಶುಭವಾಗಿರಲಿ. ದಾವಣಗೆರೆಯಿಂದ ಪ್ರೇಮ್ ಕುಮಾರ್ ನಾಯ್ಕ್ ಮತ್ತು ನಾಗರಾಜ್ ಅವರು ಸೆಲೆಕ್ಟ್ ಆಗಿರೋದು ಅವರಿಗೆ ಕಂಗ್ರಾಟ್ಸ್. ಈಗ ದುಬೈಲಿ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ಗೆ ಹೋಗಿ ಎಲ್ಲ ಗೆದ್ದು ಬರಲಿ ಅಂತ ನಮ್ಮ ಆಶಯ. ಅವರಿಗೆ ಅಡ್ವಾನ್ಸ್ ವಿಶಸ್, ಬೆಸ್ಟ್ ಆಫ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೇಮ್ ಕುಮಾರ್ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲೇ ಮಾಡಿದ್ದಾರೆ. ಅವರು ಜಮ್ಮು ಕಾಶ್ಮೀರಲ್ಲಿ, ಅಲ್ಲಿಂದ ಅವ್ರಿಗೆ ಜಾಬ್ ಆಗಿದೆ ಬೆಂಚ್ ಪ್ರೆಸ್ಸಿಂದ. ಅವ್ರಿಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂದ್ಕೊಂಡು ಅಲ್ಲೇ ಆಗಿಬಿಟ್ಟಿದೆ. ಅಂದರೆ ಯಾವ ಕಡೆ ಸಹಾಯ ಯಾರ್ದು ಇಲ್ಲ. ಆಮೇಲೆ ಪಿ ಡಿ ನಾಗರಾಜ್ ಅವ್ರು ಬಂದು ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು. ಈಗ ದುಬೈಯಲ್ಲಿ ಇದೇ ತಿಂಗಳು ಅಕ್ಟೋಬರ್ 16 ಇಲ್ಲಿ ಹೊರಡ್ತಾರೆ. 16 to 22ವರೆಗೆ, 22-25ವರೆಗೆ ನಾವೆಲ್ಲ ಸೇರಿ ಶುಭ ಹಾರಿಸ್ತೀವಿ ಅಷ್ಟೇ. ನಾವು ಶುಭ ಹಾರೈಸ್ತೀವಿ. ನಾನು ಹೋಗ್ತಾ ಇದ್ದೀನಿ ರೀ. ನಮಗೆಲ್ಲರೂ ನಮ್ಮ ಜಿಮ್ಮಿಂದ, ಹೊರಗಡೆಯಿಂದ ಎಲ್ಲರೂ ನಮ್ಮ ದಾವಣಗೆರೆಯಿಂದ, ಜಿಲ್ಲೆಯಿಂದ ಎಲ್ಲ ಶುಭ ಹಾರೈಸ್ತಾ ಇದ್ದಾರೆ. ನಮ್ಮ ಜಯಂತ್ ಶ್ರೀನಿವಾಸ್ ಅವರು, ಫಕರುದ್ದೀನ್ ಅವರು, RS ರಾಜಣ್ಣ ಫ್ರೆಂಡ್ಸು, ಮಹೇಶ್ ಅಣ್ಣ, ಎಲ್ಲರೂ, ಕುಮಾರ್ ಅವರು, ಪ್ರದೀಪ್, ಏಕಲವ್ಯ ಪ್ರಶಸ್ತಿ ವಿಜೇತ ದಾದಾಪೀರವರು ಎಲ್ಲರೂ ನಮಗೆ ಶುಭ ಹಾರೈಸ್ತಾ ಇದ್ದಾರೆ. ಅವ್ರು ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಹೇಳ್ಕೊಡ್ತೀನಿ. ನೀವು ಬೆಳೀರಪ್ಪ ಮುಂದೆ. ನಮಗಂತೂ ಫಸ್ಟಿಗೆ ಯಾರು ಬೆಳೆಸಲಿಲ್ಲ, ಒಬ್ಬರೇ ನಮಗೆ ಬೆಳೆಸಿದ್ದು. ನಮಗೆ ಪಾಪ ಅವ್ರಿಗೂ ಗೊತ್ತಿದ್ದಿಲ್ಲ ಪವರ್ ಲಿಫ್ಟಿಂಗ್ ಹೆಂಗೆ ಮಾಡ್ಬೇಕಂತೇಳಿ. ಹೆಂಗೋ ನಾವು ಕಾಂಪಿಟೇಷನ್ಗೆ ಹೋಗ್ತಾ ನಾವು ಈ ಪವರ್ ಲಿಫ್ಟಿಂಗ್ ಐತೆ ಅಂತ ತಿಳ್ಕೊಂಡು ನಮ್ಮ ಜಿಮ್ಮಲ್ಲಿ ಒಂದು, ಈಗ ನಾವೇ ಫಸ್ಟ್ ಹೋಗ್ತಾರೆ ನಮ್ದು ಇಂಟರ್ನ್ಯಾಷನಲ್ ಅಂದರೆ ನಮ್ಮ ಜಿಮ್ಮಿಂದ. ಮತ್ತು ಜಯಂತ್ ಶ್ರೀನಿವಾಸ್ ಅಂತೇಳಿ ಕಾರ್ಪೊರೇಟರ್ ಆಗಿದ್ದಾರೆ. ಅವ್ರ ಸತಿಗೂ ಇಂಟರ್ನ್ಯಾಷನಲ್ ಮಾಡಿದ್ದಾರೆ. ಅವರೇ ಪ್ರಪ್ರಥಮ ಬಾರಿಗೆ ಮಾಡಿರೋದು. ನಾವೀಗ ಅವ್ರು ನಮ್ಮ ಗುರುಗಳು ಅವರು. ಅದರಿಂದ ಅವ್ರಾದ್ಮೇಲೆ ನಾವು ಅವ್ರ ಶಿಷ್ಯಂದ್ರ ಹೋಗ್ತಾ ಇದ್ದೀವಿ. ಈಗ ನಮ್ಮ ತಂದೆ ತಾಯಿಯರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ, ನನ್ನ ಮಗ ಬೆಳೀಲಿ ಅಂತೇಳಿ. ನಾನು ಜಿಮ್ಮಿಗೆ ಹೋಗ್ತೀನಿ ಅಂತ ಹೇಳಿದಾಗ ನಾನು ಹೋಗಂತಾನೆ ಹೇಳ್ತಿದ್ದಾರೆ ಅಂತ ಹೋಗ್ಬೇಡ ಅಂತ ಯಾವತ್ತು ಹೇಳಿಲ್ಲ. ನಾನು ಎಲ್ಲೇ ಹೋದ್ರೂ ನನ್ನ ತಂದೆ ತಾಯಿನೇ ನನಗೆ ಕೊಟ್ಟಿರೋದು.
ಸರ್ಕಾರದಿಂದ ಯಾವುದೇ ರೀತಿ ನನಗೆ ಇದಾಗಿಲ್ಲ. ಬಟ್ ಸರ್ಕಾರದಿಂದ ನನಗೆ ಕೆಲಸ ಕೊಟ್ಟಿದ್ದಾರೆ, ಸ್ಪೋರ್ಟ್ಸ್ ಕೋಟ ನಂದು ಕಾಂಪಿಟೇಷನ್ ಮಾಡಿದಿಂದ ನನಗೆ ಸರ್ಕಾರದಿಂದ ನನಗೆ ಒಬ್ಬ ಗುರುತಿಸಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಬ್ಯಾಡ್ ಹ್ಯಾಬಿಟ್ಸ್ ಮಾಡಿದರೆ ಜಿಮ್ ಮಾಡೋಕ್ಕಾಗಲ್ಲ. ನಂತರ ಬ್ಯಾಡ್ ಹ್ಯಾಬಿಟ್ಸಿಂದ ಏನು ಇದೇ ಆಗಲ್ಲ. ಮನುಷ್ಯ ಎಷ್ಟೇ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿದ್ರು ಜಿಮ್ಮಿಂದ ಏನು ವರ್ಕೌಟ್ ಆಗಲ್ಲ. ಅವರಿಗೆ ಒಂದು ಜೀವನದಲ್ಲಿ ಗುರಿ ಮಾಡ್ಬೇಕಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡಬೇಕು. ಪವರ್ ಲಿಫ್ಟ್ ಮಾಡುವ ಮೊದಲು ಕೆಲವು ಸುರಕ್ಷತೆ ಕ್ರಮಗಳಿವೆ. ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಪವರ್ ಲಿಫ್ಟಿಂಗ್ ವ್ಯಾಯಾಮಗಳಲ್ಲಿ ಎತ್ತರದ ತೂಕವನ್ನು ಹೆಚ್ಚಿಸಲು ಸಹಾಯಕ ಸಾಧನಗಳನ್ನು ಬಳಸಲಾಗುತ್ತದೆ. ಸುರುಳಿಯಾಕಾರದ ಉಡುಪನ್ನು ಜಂಟಿ ಅಥವಾ ಕೀಲುಗಳ ಮೇಲೆ ಧರಿಸಲಾಗುತ್ತದೆ. ಈ ವಸ್ತ್ರವು ಬೆಂಚ್ ಪ್ರೆಸ್ ಅಥವಾ ಸ್ಕ್ವಾಟ್ನ ಕೆಳಭಾಗದಲ್ಲಿ ಭಾರ ಇಳಿದ ಸಮಯದಲ್ಲಿ ಸ್ಥಿತಿಸ್ಥಾಪಕ ಸಂಭಾವ್ಯ ಶಕ್ತಿಯನ್ನ ಸಂಗ್ರಹಿಸುತ್ತದೆ. ಪ್ರತಿ ಲಿಫ್ಟ್ನ ಮೇಲ್ಭಾಗದಲ್ಲಿ ಎಲಾಸ್ಟಿಕ್ ಸಂಭಾವ್ಯ ಶಕ್ತಿಯನ್ನು ಚಲನಶಾಸ್ತ್ರದ ಶಕ್ತಿಯಂತೆ ಬಾರ್ಬೆಲ್ಗೆ ವರ್ಗಾಯಿಸಲಾಗುತ್ತದೆ. ಇದು ಲಿಫ್ಟ್ ಪೂರ್ಣಗೊಳ್ಳುವಲ್ಲಿ ನೆರವಾಗುತ್ತದೆ. ಬೆಂಬಲ ಸಾಧನವು ಗಾಯಗಳ ಮೇಲೆ ಸಂಕುಚಿತಗೊಳಿಸುವ ಮತ್ತು ಸ್ಥಿರಗೊಳಿಸುವ ಮೂಲಕ ಗಾಯಗಳನ್ನು ತಡೆಯುತ್ತದೆ. ಉದಾಹರಣೆಗೆ ಬೆಂಚ್ ಶರ್ಟ್ ಭುಜಗಳನ್ನು ಬೆಂಬಲಿಸುವ ಮತ್ತು ರಕ್ಷಿಸುವ ಹಕ್ಕು ಹೊಂದಿದೆ. ಬೆಂಬಲಿತ ಸಲಕರಣೆಗಳು ಮತ್ತು ಚಳುವಳಿಯ ಮಾದರಿಯನ್ನು ಬದಲಿಸುವ ಉಪಕರಣದ ಪ್ರವೃತ್ತಿಯೊಂದಿಗೆ ಬಳಸಲಾಗುವ ಹೆಚ್ಚಿನ ತೂಕವು ಸುರಕ್ಷತೆಗೆ ರಾಜಿಯಾಗಬಹುದು ಎಂದು ವಿಮರ್ಶಕರು ಸೂಚಿಸುತ್ತಾರೆ. ಸತತ ಪರಿಶ್ರಮದಿಂದ ನಮ್ಮ ಗುರಿಯನ್ನ ಮುಟ್ಟಬಹುದು. ಈ ಪವರ್ ಲಿಫ್ಟ್ ಶಕ್ತಿ ಕ್ರೀಡೆಯಲ್ಲಿ ಪ್ರತಿದಿನ ತರಬೇತಿಯ ಅವಶ್ಯಕತೆ ಇದ್ದೇ ಇರಬೇಕು. ಹಲವಾರು ಜನ ಪವರ್ ಲಿಫ್ಟರ್ಗಳನ್ನು ಕೊಟ್ಟ ಬುಲ್ಡೋ ಜಿಮ್ ನಮ್ಮ ದಾವಣಗೆರೆಯಲ್ಲಿರುವುದು ನಮಗೆ ಹೆಮ್ಮೆಯ ವಿಷಯ. ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಪಂದ್ಯಕ್ಕೆ ಭಾಗವಹಿಸಲು ದುಬೈಗೆ ಹೊರಟಿರುವ ನಮ್ಮ ಹೆಮ್ಮೆಯ ದಾವಣಗೆರೆಯ ಪ್ರೇಮಕುಮಾರ್ ಹಾಗೂ ದೇವರಮನಿ ನಾಗರಾಜ್ ಅವರು ಈ ಸ್ಪರ್ಧೆಯಲ್ಲಿ ಗೆದ್ದು ನಮ್ಮ ದೇಶವೇ ಕೊಂಡಾಡುವಂತಾಗಲಿ. ಇವರಿಗೆ ಸಾಕ್ಷಿ ವಾಹಿನಿ ವತಿಯಿಂದ ಅಭಿನಂದನೆ ಸಲ್ಲಿಸೋಣ. ನಮಗೆ ಯಾರು ಗುರುತಿಸಲಿಲ್ಲ, ಸಾಕ್ಷಿ ಟಿವಿಯವರು ನಮ್ಮನ್ನು ಗುರುತಿಸಿ ಅವರು ದುಬೈಗೆ ಹೋಲಿಸೋದ್ರಿಂದ ನಮ್ಮನ್ನೆಲ್ಲ ಬಂದು ಇಲ್ಲಿ ಜಿಮ್ಮಲ್ಲೆಲ್ಲ ವರ್ಕ್ ಮಾಡೋದು ಇದು ಮಾಡೋದೆಲ್ಲ ನೋಡಿ ಇದನ್ನು ಮಾಡಿದ್ದಾರೆ, ಶುಭ ಹಾರೈಸ್ತಿದ್ದಾರೆ. ಸಾಕ್ಷಿ ಟಿವಿಗೆ ಉತ್ಪೂರ್ವಕ ಅಭಿನಂದನೆಗಳು. ನಾವು ಸಾಕ್ಷಿ ಟಿವಿಯವರು ನಮ್ಮನ್ನು ನಾವು ದುಬೈಗೆ ಹೋಗ್ತಿರೋದನ್ನು ಗುರುತಿಸಿ ಅವರು ನಮ್ಮ ಜಿಮ್ಮಿಗೆ ಬಂದು ಇಂಟರ್ವ್ಯೂ ಮಾಡಿ ನಂತರ ಅವರ ಸಿಬ್ಬಂದಿಗಳು ಸತಿಗೆ ಬಂದು ನಮಗೆ ಪ್ರೋತ್ಸಾಹ ಮಾಡಿದರು. ಅವರಿಗೆ ನಮ್ಮ ಜಿಮ್ ಕಡೆಯಿಂದ ಮತ್ತು ನಮ್ಮ ಫ್ರೆಂಡ್ ಸರ್ಕಲಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ವಿ. ವೀಕ್ಷಕರೇ, ಇವತ್ತಿನ ನಮ್ಮೂರ ಸಾಧಕರು ಕಾರ್ಯಕ್ರಮದಲ್ಲಿ ನಾವು ಪವರ್ ಲಿಫ್ಟರ್ಸ್ ನಮ್ಮ ದೇಶವನ್ನ ನಮ್ಮ ಸ್ಮಾರ್ಟ್ ಸಿಟಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಲಿಕ್ಕೆ ಹೊರಟಿದ್ದಾರೆ. ಇವತ್ತಿನ ವಿಶೇಷ ಇವತ್ತಿಗೆ ಮುಕ್ತಾಯ ಮಾಡೋಣ. ಮತ್ತೊಂದು ವಿಶೇಷತೆಯೊಂದಿಗೆ ನಮ್ಮೂರ ಸಾಧಕರು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ.